ಓಂ ಕಾಳಿಕಾಂಬೆ ನಮಃ. ಓಂ ಚಾಮುಂಡ್ಯೈ ನಮಃ. ಓಂ ಮಹಾದೇವಿ ನಮಃ. ಓಂ ಬ್ರಹ್ಮಾಂಡ್ಯೈ ನಮಃ. ಓಂ ಸರ್ವಡಾಕಿನೇ ನಮಃ. ಓಂ ಸರ್ವಚೈತನ್ಯಾಯ ನಮಃ. ಓಂ ಆದಿಪರಾಶಕ್ತಿಯೈ ನಮಃ. ಓಂ ನಮಃ ಶಿವಾಯೈ ನಮಃ. ಓಂ ಶಿವಣಿಯೈ ನಮಃ. ಓಂ ಪಾರ್ವತಿಯೈ ನಮಃ. ಸರ್ವದೋಷ ನಿವಾರಣೆಯೈ ನಮಃ. ಸರ್ವ ಕರ್ಮ ಕಷ್ಟ ನಿವಾರಣೆಯೈ ನಮಃ. ಓಂ ಭೂತ ಪ್ರೇತ ಪಿಶಾಚಿ ದೂಷಣಾಯೈ ನಮಃ. ಓಂ ಕಾಳಿಕಾಂಬೆ ನಮಃ. ಏ ಶಿಷ್ಯ ಅನಿಷ್ಠೋನೆ ಗುರುಳೆ, ನಾನು ಅನಿಷ್ಟ ಅಲ್ಲ, ಅನಂತ. ಅದು ಗೊತ್ತು ಕಣಲೆ, ನನ್ನ ಪಾಲಿನ ಅನಿಷ್ಟಾನೆ ಬಿಡು, ಅದಿರ್ಲೇ. ಈಗ ನಾನು ಈ ಕಾಳಿಕಾ ತಾಯಿ ದಯೆಯಿಂದ ವಾಸ್ತುನಲ್ಲಿ ಪ್ರಪಂಚ ಪ್ರಖ್ಯಾತಿ ಆಗಿದ್ದೀನಿ. ನನ್ನ ವಾಸ್ತು ಅಂದ್ರೆ ಎಲ್ಲಾ ಜನ ನಂಬ್ತಾರೆ. ರಾಜಕಾರಣಿಗಳು, ಸಿನಿಮಾ ತಾರೆಯರು, ಅವರು ಇವರು, ಉದ್ಯಮಿಗಳು, ಬಿಸ್ನೆಸ್ ಅವರು ಎಲ್ಲರೂ ನನ್ನ ನಂಬ್ತಾರೆ ಕಣೋ. ವಾಸ್ತು ಅಂದ್ರೆ ನಾನು ಅಂದ್ರೆ ವಾಸ್ತು ಕಣೋ. ಇಷ್ಟೇ ಕಣೋ, ಜನ ನಂಬ್ತಾರೆ, ನನ್ನ ನಂಬ್ತಾರೆ ಕಣೋ. ಅವ್ರನ್ನೇ ನಮ್ ಗುರು ಅನ್ಕೋಬಹುದು. ವಾಸ್ತು ನಾನು ಹೇಳಿದ್ಮೇಲೆ ಮುಗಿದೋಯ್ತು. ಎಲ್ಲ ದೇವಾನು ದೇವತೆಗಳು ಅಸ್ತು ಅಂತಾರೆ ಕಣೋ. ಆ ತಾಯಿ ನಮ್ ಪಾಲ್ಗಿದ್ದಾಳೆ ಕಣೋ, ಆ ತಾಯಿ ನಮ್ ಪಾಲ್ಗಿದ್ದಾಳೆ. ಗೊತ್ತಾಯ್ತೇನೋ ಮುಟ್ಟಾಳ? ಗುರುಗಳೇ, ನನ್ನ ಕಣ್ಣಿಗೆ ನೀವು ಸಾಕ್ಷಾತ್ ಆ ಮುರುಡೇಶ್ವರ ಅಂತ ಕಾಣ್ತಿದ್ರೆ ಗುರುಗಳೇ. ಲೇ ಮೂರ್ಖ, ಆ ಪರಮಾತ್ಮ ಮುರುಡೇಶ್ವರನ್ ಯಾಕೆ ಹೋಲಿಸ್ತಾ ಇದೀಯಾ? ನಾನೇನಿದ್ರು ಮುಂಡೇಶ್ವರ ಕಣೋ, ಮುಂಡಾಯಿಸೋದು ಕಣೋ. ನನ್ನ ಧರ್ಮ ಮುಂಡಾಯಿಸೋದು, ಅದೇ ನನ್ ಡ್ಯೂಟಿ. ಹಂಗಂತೀರಾ? ಅದಕ್ಕೆ ನೋಡಲೇ, ಕೈ ತುಂಬಾ ಉಂಗುರುಗಳು, ಚಿನ್ನದ ಕಡಗ, ಈ ಒಡವೆಗಳು ಹೆಂಗಿದಾವಲ್ಲಿ, ನಾನೇ ಸಾಕ್ಷಾತ್ ತಿರುಪ್ತಿಮಪ್ಪ ಇದ್ದಂಗಿಲ್ವಲ್ಲ? ಹೌದು. ಮತ್ತೆ ನಂಗೊಂದು ಡೌಟು. ಹೇಳಪ್ಪ ನಿನ್ ಡೌಟು. ನೀವು ಊರಿಗೆಲ್ಲ ಶಾಸ್ತ್ರ ಹೇಳ್ತೀರಾ? ಹೌದು. ವಾಸ್ತು ಶಾಸ್ತ್ರ ಹೇಳ್ತೀರಾ? ಹೌದು. ನಿಮ್ಮನ್ನ ನಂಬ್ಕೊಂಡು ನೀವ್ ಹೇಳಿದ್ನೆಲ್ಲ ನಿಜ ಅನ್ಕೊಂಡು ಅವರು ಎಲ್ಲ ಬಂದು ನಿಮ್ ಕಾಲಿಗೆ ಬೀಳ್ತಾರೆ. ಹೌದು. ಕೇಳಿದಷ್ಟು ಕಾಣಿಕೆನೂ ಕೊಡ್ತಾರಪ್ಪ. ನಿಮಗೆ ವಾಸ್ತು ಶಾಸ್ತ್ರದ ಬಗ್ಗೆ ಗೊತ್ತಾ? ವಾಸ್ತು ಬಗ್ಗೆನಾ? ಯಾವ್ದ ಮನೆ ಗೊತ್ತೈತೆ ಹೋಗಲ್ಲಿ. ನನ್ ಮಗನ ಹೇಳಿದ ಕೆಲಸ ಮಾಡೋದು ನನಗೆ ಹೇಳಕ್ ಬರ್ತಾನೆ ಅಲ್ವಾ? ವಾಸ್ತು ಅಂದ್ರೆ ಏನು, ವಾಸ್ತು ಹೆಂಗಿರುತ್ತೆ, ಹೆಂಗೆ ನನಗೇನು ಗೊತ್ತಿಲ್ಲಪ್ಪ. ಸುಮ್ಮನೆ ಹೋಗ್ತೀನಿ, ಮನೆಗಳಿಗೆ ನೋಡ್ತೀನಿ, ಏನೋ ಬಿಡ್ತೀನಿ, ಜನ ನಂಬ್ತಾರೆ ನೋಡು. ನಮ್ತ ಬರೋರು ಅಂತವ್ರು ಹೇಳು, ಮುಗ್ದ್ರು ದಡ್ರು ಅಂತಾರೆ ಬರೋದು. ಅವ್ರ ತಲೆಗೆ ಏನಿರಲ್ಲ, ಹೇಳಿದ್ ನಂಬ್ತಾರಲ್ಲ, ಅವರೇ ಬರೋದು ನಮ್ಮ ಹತ್ರಕ್ಕೆ. ನೋಡೋ, ಎಲ್ಲಿ ತನಕ ನಂಬೋರು ಇರ್ತಾರೋ ಅಲ್ಲಿ ತನಕ ನಂಬ್ಸೋರು ಇದ್ದೇ ಇರ್ತಾರೆ. ಅದು ಜಗತ್ತಿನ ನಿಯಮ ಕಣೋ. ಹೌದು. ನೋಡು, ಜನ ಸಾಕಷ್ಟು ಜನ ಬರೀ ಭ್ರಮೆಲೇ ಬದುಕ್ತಾ ಇರ್ತಾರೆ. ಬರೀ ಭ್ರಮೆನೆ. ನಾನು ಹಂಗಾಗಬೇಕು, ನಾನು ಹಿಂಗಾಗಬೇಕು, ಸೌಕರ್ಯ ಬೇಕು, ಇದಾಗಬೇಕು, ಬರೀ ಭ್ರಮೆಲೆ ಬದುಕ್ತಾ ಇರ್ತಾರೆ. ಅಂತ ಭ್ರಮೆ ಇರೋ ಜನ ಅಂತ ಬರ್ತಾರೆ ಕಣೋ. ನಾನ್ ನೋಡ್ತೀನಿ, ಓಹೋ ಇವ್ ಬರೀ ಭ್ರಮೆಲೆ ಇದ್ದಾನೆ, ಇವನ್ ದಡ್ಡ, ಇವನ್ ಮುಗ್ಧ, ಇವನ್ ಏನು ಗೊತ್ತಾಗಿಲ್ಲ ಅಂತ ತಿಳ್ಕೊಂಡು ಅವನ ಮೈಂಡ್ ಸ್ಟಡಿ ಮಾಡಿ ಅವನಿಗೆ ಏನ್ ಬೇಕು ಅಂತ ಸುಮ್ಮನೆ ಬಿಡ್ತೀನಿ, ಬಾಣನ ಬಿಡ್ತೀನಿ, ಬುಡನ ಬಿಟ್ಟು ನಂಬ್ತಾನೆ, ದುಡ್ಡು ಕೊಟ್ಟು ಹೋಗ್ತಾ ಇರ್ತಾನೆ. ಇದೇ ಕಣೋ ನನ್ನ ತತ್ವ. ಹೆಂಗೈತೆ? ಅದ್ಭುತವಾಗಿದೆ ಗುರುಗಳೇ. ನಿಷ್ಠವನೆ ಅನಂತು. ಅನಂತು ಆಯ್ತಪ್ಪ. ಇಷ್ಟೊತ್ತಾಯ್ತು, ಇನ್ನೂ ಒಂದು ಮೆಕಾನು ಬರ್ಲಿಲ್ವಲ್ಲ? ನೋಡು, ಎಲ್ಲ ನೋಡು. ಗುರುಗಳೇ, ಯಾವ್ದೋ ಸರಿಯಾದ ಮಿಕಾನೆ ಬರ್ತಾ ಇದೆ ಗುರುಗಳೇ. ಅಲ್ಲಿ ನೋಡಿ. ಬರ್ಲಿ. ಶಿಷ್ಯ, ಒಳ್ಳೆ ಬಾಡಿ ನೋಡಿದ್ರೆ ಮಸ್ತಾಗೈತೆ, ಆದ್ರೆ ಆ ಬಾಡಿ ಒಳಗಡೆ ಮೈಂಡ್ ಇದೆಲ್ಲ ಗೊತ್ತಿಲ್ಲ. ಭವಿಷ್ಯ ಮೈಂಡ್ ಇರಾಕಿಲ್ಲ. ಮೈಂಡ್ ಇದ್ದಿದ್ರೆ, ಬುದ್ಧಿವಂತ ಆಗಿದ್ದಿದ್ರೆ ಇಲ್ಲಿ ಬರ್ತಿರ್ಲಿಲ್ಲ. ದಡ್ಡನೇ ಇರ್ಬೇಕು. ಬರ್ಲಿ ಚೆನ್ನಾಗಿ ಯಾಮರ್ಸನ. ಏನಂತೀಯ? ಬರ್ಲಿ. ನಮಸ್ತೆ ವಾಸ್ತು ಗುರುಗಳಿಗೆ. ಬರೀ ವಾಸ್ತು ಗುರುಗಳಲ್ಲಪ್ಪ, ಪಂಡಿತ ಬ್ರಹ್ಮಾಂಡ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಗೊತ್ತಾಯ್ತಾ? ಗೊತ್ತಾಯ್ತು, ಅದಕ್ಕೆ ಪರಿಹಾರಕ್ಕೆ ಬಂದಿದ್ದೀರಿ ಗುರುಗಳೇ. 2-3 ವರ್ಷಗಳಿಂದ ಏನ್ ಮಾಡಿದ್ರು
ಕೈಗತ್ತಿದ್ದು ಬಾಯಿಗತ್ತಾ ಇಲ್ಲ ಗುರುಗಳೇ. ಅಲ್ಲ ನಿನ್ ಕೈ ಚೆನ್ನಾಗೇ ಇದೆ, ಲಕ್ಕ ಹೊಡೆದೈತಾ? ಬಾಯಿ ಬದಲ್ ಅಂತ ಹೇಳ್ತಾ ಇದೆಯಲ್ಲ, ಲಕ್ಕ ಹೊಡೆದಿಲ್ವಲ್ಲ ನಿನ್ ಕೈಗೇನು? ನಿನ್ ಕೈ ನಿಜವಾಗ್ಲೂ ಮುರಿದೋಗಿರುತ್ತೆ, ಹೋಗು, ಅವ್ರೇ ಅಡ್ಮಿಟ್ ಮಾಡ್ಕೋತಾರೆ. ಎಷ್ಟು ಕಷ್ಟಪಟ್ರು ಏನು ನಡೀತಾ ಇಲ್ಲ ಗುರುಗಳೇ. ಏನು ಪರಿಹಾರ, ನೀವೇ ಪರಿಹಾರ ಮಾಡ್ಕೊಡ್ಬೇಕು ಗುರುಗಳೇ. ಸಾಕು ನಂಗೆಲ್ಲ ಅರ್ಥ ಆಯ್ತು. ಅಂದ್ರೆ ಇನ್ ಎಷ್ಟೇ ದುಡಿದ್ರು ಕೈಗತ್ತಾ ಇಲ್ಲ. ಹೌದು ಗುರುಗಳೇ. ಬಂದಿದ್ದ ದುಡ್ಡು ನೀರ್ ತರ ಖರ್ಚಾಗ್ತಾ ಐತೆ. ಹೌದು ಗುರುಗಳೇ. ಸರಿಗಿಲ್ಲ, ಲಕ್ಷ್ಮಿ ನಿಲ್ತಾ ಇಲ್ಲ ನಿಮ್ ಮನೆ ಒಳಗೆ. ಕಾಲಿಕ್ತಾಳೆ ಹೊರಟೋಗ್ತಾಳೆ, ಕಾಲಿಕ್ತಾಳೆ ವಾಪಸ್ ಹೋಗ್ತಾಳೆ. ಇದು ವಾಸ್ತು ದೋಷ ಕಣಯ್ಯ, ವಾಸ್ತು ದೋಷ, ಗೊತ್ತಾಯ್ತಾ? ಸರಿ, ನಿಮ್ ಹೆಸರೇನು? ಪುಟ್ಟರಾಜು ಅಂತ ಗುರುಗಳೇ. ಪುಟ್ಟರಾಜುನ? ಅಯ್ಯ, ಏನಯ್ಯ ನಿನ್ನ ಹೆಸರೊಳಗೆ ವಾಸ್ತು ದೋಷ ಇದೆಯಲ್ಲಯ್ಯ. ನಿನ್ನ ಹೆಸರಲ್ಲೇ ವಾಸ್ತು ದೋಷ ಇದೆ. ಪುಟ್ಟ ಆಗ್ತೀಯ ಚಟ್ಟ, ಸರ್ವನಾಶ. ಹುಟ್ಟಾಯ್ತು. ಅದ್ ಸರಿ. ವಾಸ್ತು ನೋಡ್ಬೇಕು, ನಾನು ನಿಮ್ ಮನೆಗೆ ಬರ್ಬೇಕು. ನಿಮ್ ಮನೆಗೆ ಬಂದು ಏನ್ ದೋಷ ಇದೆ, ಯಾವ ತರ ದೋಷ ಇದೆ, ಎಲ್ಲಿ ದೋಷ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು, ಯಾವ ರೀತಿ ಪರಿಹಾರ ಮಾಡಬೇಕು, ಅದಕ್ಕೆ ಏನೇನು ಕೊಡಬೇಕು ಅನ್ನೋದು ನಾನು ನೋಡ್ಬೇಕು. ನಾನ್ ನೋಡಾದ್ಮೇಲೆ ಆ ಪರಿಹಾರಕ್ಕೆ ಏನೇನ್ ತರ ಪೂಜೆ ಮಾಡ್ಬೇಕು ನಾನ್ ಮಾಡ್ಬೇಕು, ಗೊತ್ತಾಯ್ತೆ? ನಾನ್ ನಿಮ್ ಮನೆ ಬರ್ತೀನಿ, ಒಂದು ವಾಸ್ತು ನೋಡ್ತೀನಿ, ವಾಸ್ತು ನೋಡಿ ನಿನ್ನೆಲ್ಲ ಪರಿಹಾರ ಮಾಡ್ತೀನಿ, ತಿಳಿತೆ? ನನ್ ನಂಬುದ ಮೇಲೆ ಏನು ಯೋಚನೆ ಮಾಡಬೇಡಿ, ನಾನೇ ಗತಿ ನಿಮಗೆ, ಅರ್ಥ ಆಯ್ತಾ? ನೀವು ಧೈರ್ಯವಾಗಿರಿ. ನೋಡಿ, ಎಷ್ಟೋ ಸಿನಿಮಾ ತಾರೆಗಳು, ರಾಜಕಾರಣಿಗಳು, ದೊಡ್ಡ ಉದ್ಯಮಿಗಳು ಎಲ್ರನ್ನಂತ ಬಂದಿರೋರೇನೆ. ಎಲ್ಲ ಬಂದು ವಾಸ್ತು ಕೇಳ್ಕೊಂಡು ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ಆಮೇಲೆ ಈ ಅಂಬಾರಿ ಇದನಲ್ಲ, ಅವ್ನು ವಾಸ್ತು ಹೇಳಿದ್ ಯಾರು? ನಾನೇ. ಒಂದು ಏನು ಗೊತ್ತಿರ್ಲಿಲ್ಲಪ್ಪ, ಬಂದ, ಸ್ವಾಮಿ ವಾಸ್ತು ಪಂಡಿತರೇ, ನಿಮ್ ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೀಳ್ತೀನಿ, ನಾನು ಎಕ್ಕುಟ್ಟು ಹೋಗ್ಬಿಟ್ಟಿದ್ದೀನಿ, ಕಸ್ಟಮರ್ ಬರ್ ಟೈಮ್ ಆಯ್ತಾನ, ಬಿಟ್ಬಿಡ್ರ, ನನ್ಗೆ ಗೊತ್ತಿಲ್ಲಣ್ಣ. ನಂಗೆ ಏನಾದ್ರೂ ಮಾಡಿ ದಾರಿ ತೋರಿಸಿ ನಿಮ್ ಹೆಸರು ಬದುಕ್ತೀನಿ ಅಂತ ಹೇಳ್ದ. ಯಾರು? ಅಂಬಾರಿನಪ್ಪ. ನಾನ್ ನೋಡ್ದೆ, ಪಾಪ ಅಯ್ಯೋ ಅನ್ನಿಸ್ತು. ಸೀದಾ ಮನೆಗೆ ಹೋದೆ, ವಾಸ್ತು ನೋಡ್ದೆ, ಬರೀ ದೋಷ ಇತ್ತು. ಎಲ್ಲ ಸರ್ ಮಾಡ್ದೆ, ವಾಸ್ತು ಸರ್ ಮಾಡ್ಮೇಲೆ ನೋಡಪ್ಪ, ದೇಶ ತಿರುಗ್ತು ಅವ್ನ್ ಕೈ ಕಡೆ ಲಕ್ಷ್ಮಿ, ಕಾಲಿಗೆ ಕಡೆ ಲಕ್ಷ್ಮಿ. ಇರುತ್ತೆ ಸ್ವಾಮಿ, ಇರುತ್ತೆ. ಇಷ್ಟೆಲ್ಲ ಆಯ್ತು. ಆದ್ಮೇಲೆ ಇವತ್ತು ದೇಶಕ್ಕೆ ದೊಡ್ಡ ಶ್ರೀಮಂತ ಆಗಿದ್ದೇನೆ. ಯಾರು? ನಾನೇ ಕಾರಣ. ನಾನು ಹೇಳಿದ ವಾಸ್ತುನೇ. ಆಮೇಲಿಂದ ಈ ರಾಜಕಾರಣಿಗಳು ಇದಾರಲ್ಲ, ದೊಡ್ಡ ರಾಜಕಾರಣಿಗಳು, CM ಆದ್ರು, PM ಆದ್ರು, ಏನೇನೋ ಆಗೋದ್ರು. ಅರ್ಥ ಆಯ್ತೆ? ಇನ್ನ ಅಂತವ್ರನ್ನ ದೊಡ್ಡ ಶ್ರೀಮಂತರು ಮಾಡಿದ್ಮೇಲೆ ನಿನ್ನಂತೂ ನಾ ಮಾಡ್ದಂಗೆ ಇರ್ತೇನೆ. ಅದ್ ಸರಿ. ಆಮೇಲೆ ಅಲ್ಲೇ ಶಿಷ್ಯ ಗುರುಗಳೇ, ಈ ಅಮೇರಿಕಾ ಟ್ರಂಕ್ ಫೋನ್ ಮಾಡಿದ್ನಲ್ಲಪ್ಪ. ಟ್ರಂಕ್ ಅಲ್ಲ ಗುರುಗಳೇ, ಟಂಪು. ಟ್ರಂಪ್. ಟ್ರಂಕ್ ಅಲ್ಲ, ಟ್ರಂಪ್. ನೋಡಿ, ಆ ಟ್ರಂಕು ಅಲ್ಲಲ್ಲ, ಟ್ರಂಪು ನನಗೆ ಫೋನ್ ಮಾಡಿದ್ದ. ಪಂಡಿತ ಶಿರೋಮಣಿಗಳೇ, ನೀವು ಬರಬೇಕು, ನಂಗೆ ವಾಸ್ತು ನೋಡ್ಬೇಕು ಅಂತ. ನಾನ್ ಕೇಳಿದೆ, ನಿಮ್ಗೇನ ಸ್ವಾಮಿ ದರಿದ್ರ ಹೊಡೆದೈತೆ ಅಂದೆ. ಯಾಕೋ ಕಡೆ ನಂಗೆ ಗೊತ್ತಾಗ್ತಿಲ್ಲ, ಹಾಳಾದು ಇರಾಕು ಇರೋನ್ ಯುದ್ಧ ಮಾಡ್ಕೊಂಡು ಸಾಯ್ತಾವ್ರೆ, ನಂಗೆ ನೆಮ್ಮದಿ ಇಲ್ಲ, ನನಗೆ ಪಿಂಡ ಒಕ್ಕಿಸ್ಕೊಂಡ್ಬಿಡೈತೆ ಅಂತ ಬಡ್ಕೊಂಡ. ನಾನ್ ಸೀದಾ ಹೋದಪ್ಪ, ಸೀದಾ ಹೋಗಿ ಅಮೆರಿಕ ಇಳಿದೆ ಕಡೆಯ. ಹೋಗಿದೆ ತಡ, ಖಾಲಿ ಬಿದ್ದ. ಯಾರು? ಟ್ರಂಕು. ಆ ಟ್ರಂಕ್ ಖಾಲಿ ಬಿದ್ಮೇಲೆ ನಾನು ಹೇಳಿದೆ, ಹೆದರ್ಕೋಬೇಡ ಟ್ರಂಕು, ನಾನು ಇದೀನಿ, ನಿನ್ ಒಳ್ಳೇದ್ ಮಾಡ್ತೀನಿ, ಆ ಇರಾನ್ ಯುದ್ಧ ನಿಲ್ಲಿಸ್ತೀನಿ, ನಿಂಗೆ ಒಳ್ಳೆ ತರಿಸ್ತೀನಿ ಅಂತ ಹೇಳಿದ್ಮೇಲೆ ನೋಡಲ್ಲ, ನಾನು ವಾಸ್ತು ಹೇಳೋ ಆದ್ಮೇಲೆ ಆ ವಾಸ್ತು ಪ್ರಕಾರ ಎಲ್ಲ ಸರಿ ಹೋಯ್ತು ಕಣಲ್ಲ. ಸರಿ ಗುರುಗಳೇ, ನಾನು ಬರ್ತೀನಿ. ಪುಟ್ಟಪ್ಪ, ಕಾಣಿಕೆ ಇಟ್ಟೋಗಪ್ಪ. ಎಷ್ಟು ಗುರುಗಳೇ? ನೋಡಿ, ಕನ್ಸಲ್ಟೇಷನ್ ಫೀಸು ಅಂದ್ರೆ ನೀವಂತ ಬಂದಿದ್ದೀರಲ್ಲ, ಆ ಬಂದಿದ್ದ ಕನ್ಸಲ್ಟೇಷನ್ ಫೀಸ್ ಅಂತ ಬರೀ 10,000 ರೂಪಾಯಿ ಅಷ್ಟೇ. 10,000 ರೂಪಾಯಿ ಕೊಟ್ಟು ಸಾಕು ಅಷ್ಟೇ. ಆಮೇಲೆ ಮಿಕ್ಕಿದ್ದನ್ನ ನಾವು ಮನೆಗೆ ಬರ್ತೀವಲ್ಲ, ನೀವು ವಾಸ್ತು ನೋಡ್ತೀವಲ್ಲ, ವಾಸ್ತು ನೋಡಾದ್ಮೇಲೆ ಆ ಪರಿಹಾರಕ್ಕೆ ಏನೇನು ಬೇಕು, ಯಾವ ರೀತಿ ಬೇಕು, ಏನೇನು ದೋಷ ಇದೆ ಅಂತ ಹೇಳಾದ ಮೇಲೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಇರ್ತದೆ. ಈಗ ಫಸ್ಟ್ 10,000 ರೂಪಾಯಿ ಕಾಣಿಕೆ ಕೊಡಿ ಗುರುಗಳೇ. ಸ್ವಲ್ಪ ಫೀಸ್ ಕಡಿಮೆ ಮಾಡ್ಕೊಳ್ಳಿ ಗುರುಗಳೇ. ಫೀಸು ಕಮ್ಮಿ ಮಾಡ್ಕೋಬೇಕಾ? ರೇ ಸ್ವಾಮಿ,
ಈಗಿನ ಕಾಲದಲ್ಲಿ ಚೌಕಾಶಿ ವ್ಯಾಪಾರ ಮಾಡಕ್ಕೆ ಇದೆ ನಾನು ಈ ತರಕಾರಿ ವ್ಯಾಪಾರ ಮಾಡಿ. ತರಕಾರಿ ವ್ಯಾಪಾರ ಮಾಡ್ತೀನೇನ್ರಿ, ಈ ಫಿಶ್ ಮಾರ್ಕೆಟ್ ಏನ್ರಿ, ಏನ್ರಿ ನೀವು ರೀ ಸ್ವಾಮಿ? ನಾನು ಅಂದ್ರೇನು, ನನ್ನ ಅಪಾಯಿಂಟ್ಮೆಂಟ್ಗೋಸ್ಕರ ಎಂತೆಂತ ಜನ ಕಾಯ್ತಾ ಇರ್ತಾರೆ ಗೊತ್ತಾ? ಎಷ್ಟು ಜನ ಕಾಯ್ತಿರ್ತಾರೆ ಗೊತ್ತಾ? ತಿಂಗ್ಳಂಗಟ್ಲೆ ಅಪಾಯಿಂಟ್ಮೆಂಟ್ ತಗೊಂತಾರ್ರಿ, ತಿಂಗ್ಳಂಗಟ್ಲೆ. ಆದ್ರೂ ನನ್ನ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಏನೋ ಪಾಪ ನೀವು ಬಂದಿದ್ದೀರಿ, ನೋಡ್ರಿ ಅಯ್ಯೋ ಸಾಯ್ದೆ ನನಗೆ, ಪಾಪ ಹೋಗ್ಲಿ ಅಂತ ಹೇಳಿ 10,000 ರೂಪಾಯಿ ಹೇಳಿದೆ. ಅದೇ ಬೇರೆಯವರಾಗಿದ್ದಿದ್ರೆ, ರಾಜಕಾರಣಿಗಳು, ಸಿನಿಮಾ ಸ್ಟಾರ್ಗಳು, ಉದ್ಯಮಿಗಳು ಬೇರೆ ಆಗಿದ್ದಿದ್ರೆ 1 ಲಕ್ಷ ರೂಪಾಯಿ 1 ಪೈಸಾ ಕಮ್ಮಿ ಬಿಡ್ತಿರ್ಲಿಲ್ಲ. ಕ್ಯಾಶ್ ಇಲ್ಲ, ಗೂಗಲ್ ಪೇ ಫೋನ್ ಪೇ ಮಾಡ್ಲಾ? ಫೋನ್ ಪೇನಾ? ಪರವಾಗಿಲ್ಲ, ಫೋನ್ ಪೇ ಆದ್ರೂ ಮಾಡಿ, ಗೂಗಲ್ ಪೇ ಆದ್ರೂ ಮಾಡಿ, UPI ಆದ್ರೂ ಮಾಡಿ, ಒಟ್ಟಲ್ಲಿ ದುಡ್ಡು ಕಳಿಸಿ ಅಷ್ಟೇ. ದುಡ್ಡು ಕೊಟ್ರೆ ನಾವು ಬರ್ತೀವಿ, ಇಲ್ಲ ಅಂದ್ರೆ ಇಲ್ಲೇ ಇರ್ತೀವಿ. ಅರ್ಥವಾಯ್ತೆ? ಸರಿ ಗುರುಳೆ, ನಾನು ಫೋನ್ ಪೇ ಮಾಡ್ಬಿಟ್ಟು ನಾನು ಲೊಕೇಶನ್ ಕಳಿಸ್ತೀನಿ. ಆದಷ್ಟು ಜಲ್ದಿ ಬಂದು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಡ್ಬೇಕು ತಂದೆ. ಪಾಪ ಅವನು ಏನ್ ಗ್ರಾಚಾರ ಕದಿತ್ತೋ ಏನೋ, ಬಂದು ನಂತ ಸ್ಯಾಕೊಂಡವನೆ. ಇರ್ಲೆ ಇಂಥವ್ರು ಇರೋದ್ರಿಂದಲೇ ನಮ್ಮಂಥವ್ರು ಯೋಗ ಸ್ಟಾರು, ದುಡ್ಡು ಅಲ್ವೇನೋ? ನಾಳೆ ಹೋಗೋಣ, ಚೆನ್ನಾಗಿ ಗುಂಡಾಯಿಸೋಣ. ಏನ್ ಡ್ಯಾಡಿ, ಯಾರಿಗೋಸ್ಕರ ಕಾಯ್ತಾ ಇದ್ಯಾ? ಅದೇಮ್ಮ, ನಮ್ಮ ವಾಸ್ತು ಪಂಡಿತರು, ಅವ್ರಿಗೆ ಕಾಯ್ತಾ ಇದ್ದೀನಿ ನಾನು. ಯಾವ ವಾಸ್ತು ಪಂಡಿತರು ಡ್ಯಾಡಿ? 21st ಸೆಂಚುರಿ. ನೀನ್ ಎಲ್ಲಿದ್ಯಾ? ಮಾ, ನೀನೇನ್ ಅನ್ಕೊಂಡಿದ್ಯಾ? ಇಸ್ರೋದವ್ರೆ ರಾಕೆಟ್ ಆರ್ಸ್ಬೇಕಂದ್ರೆ ಇವ್ರನ್ನ ಕರ್ಕೊಂಡ್ ಪೂಜೆ ಮಾಡ್ಸಿನೇ ರಾಕೆಟ್ ಆರ್ಸೋದು. ಯಾರು ಇಸ್ರೋದವ್ರ? ಅವರು ನಮ್ಮ ಪಂಡಿತರು ಫೇಮಸ್. ಪೂಜೆಗ? ಹೌದು. ನಿನ್ನಿಷ್ಟ ಡ್ಯಾಡಿ, ಏನ್ ಬೇಕೋ ಮಾಡಿಸ್ಕೊ. ಆದ್ರೆ ಅವ್ರು ಬಂದಾಗ ನನ್ ಕಾಲ್ ಬೀಳು, ಕೈ ಮುಗಿ ಅದೆಲ್ಲ ನನ್ಗೆ ಹೇಳ್ಬೇಡ, ಆಯ್ತಾ? ಮಾ, ಈ ಜನ್ಸಿಗಳ ಕಥೆನೇ ಅಷ್ಟು. ಓಂ ಮಹಾಕಾಳಿ ನಮಃ. ಓಂ ಕಾಳಿಯೇ ನಮಃ. ಬಲಗಾಲಿಗೆ ಬರ್ತಾ ಇದ್ದೇನೆ, ಒಳ್ಳೇದಾಗಲಿ. ನೋಡಿ ಗುರುಳೆ, ಇದೇ ನಮ್ಮನೆ. ನೀವೇ ವಾಸ್ತು ನೋಡಿ ಸರಿ ಮಾಡ್ಕೊಡ್ಬೇಕು ಗುರುಳೆ. ನಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ಕೊಡ್ಬೇಕು. ಆಯ್ತು, ಚಿಂತೆ ಮಾಡಬೇಡಿ. ನಾನು ಬಂದಿದ್ದೀನಲ್ಲ, ನಿಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನಾನು ಅಂದ್ರೆ ವಾಸ್ತು ಅಂದ್ರೆ ನಾನು ವಾಸ್ತು ಹೇಳಿದ್ರೆ ಆ ವಾಸ್ತು ದೇವ ಅಷ್ಟು ಅಂತಾನೆ, ತಿಳಿತೆ? ಅಲ್ಲೇ ಈ ಓಡ್ತಾ ಇರೋ ಕುದುರೆ ಫೋಟೋ ಕೊಟ್ಟಿದ್ ಯಾರು ನಿಮ್ಗೆ? ಮೊದ್ಲು ಒಬ್ರು ಪಂಡಿತರು ಬಂದಿದ್ರು, ತುಂಬಾ ಒಳ್ಳೇದಾಗ್ತಂದ್ ಕೊಟ್ರು. ಬಟ್ ಏನು ಒಳ್ಳೇದಾಗ್ಲಿಲ್ಲ ಗುರುಗಳೇ. ನೋಡಿ, ಅದ್ರಲ್ಲಿ ದೋಷ ಇದೆ. ಹೌದ್ರಾ? ಹೌದು, ಅದ್ರಲ್ಲೇ ವಾಸ್ತು ದೋಷ ಇದೆ. ಏನ್ ಗುರುಳೆ, ಏನಾಗಿದೆ ಗುರುಳೆ? ಅಯ್ಯೋ ನೋಡಿ, ಅದ್ರಲ್ಲಿ ಒಂದು ಕುದುರೆ ಕುಂಟುತ್ತಾ ಇದೆ. ಗುರುಳೆ, ಅದು ಕುಂಟ್ತಾ ಇಲ್ಲ ಗುರುಳೆ, ಓಡ್ತಾ ಇದೆ ಅಂತ ಕೊಟ್ರು. ಕುಂಟುತ್ತಾ ಇದೆ. ನೋಡಿ, ಅದೇ ನನಗೂ ನಿಮ್ಗೂ ಇರೋ ವ್ಯತ್ಯಾಸ. ಅಲ್ಲ, ಕುದುರೆ ಇದೆಯಲ್ಲ, ಆ ಕುದುರೆ ಇರೋದ್ರಿಂದೇನೆ ನಿಮ್ಮ ವ್ಯವಹಾರ ಎಲ್ಲ ಕುಂಟ್ಕೊಂಡು ಓಡ್ತಾ ಇದೆ. ಎಲ್ಲ ಕುಂಠಿತ ಆಗಿದೆ ಶಿವನೇ, ಎಲ್ಲ ಕುಂಠಿತ ಆಗಿದೆ. ಏನ್ ಗುರುಳೆ? ಅದಕ್ಕೇನೆ ಅದು ಕಿತ್ತಾಚೆ ಹೆಸರಿ, ನಾನು ಬೇರೆ ಕೊಡ್ತೀನಿ, ಅದನ್ನ ಹಾಕಿ. ಆ ನಂತರ ನೋಡಿ ಸ್ವಾಮಿ, ನಿಮ್ಮ ಮನೆಯಲ್ಲಿ ಭಾಗ್ಯಲಕ್ಷ್ಮಿ ತಾಂಡವಾಡ್ತಾಳೆ. ದೊಡ್ಡ ಶ್ರೀಮಂತರಾಗ್ಬಿಡ್ತೀರಾ ನೀವು, ಗೊತ್ತಾಯ್ತೆ? ಸರಿ ಗುರುಳೆ, ಇವತ್ತೇ ಕಿತ್ತಾಕ್ಬಿಡ್ತೀನಿ ಅದನ್ನ. ಮೊದ್ಲ ಕೆಲಸ ಮಾಡಿ, ನಾನು ಕೊಡ್ತೀನಿ, ಅದನ್ನ ಹಾಕಿರುವಂತೆ. ಓಕೆ? ಸರಿ ಗುರುಳೆ. ನೋಡಿ ಗುರುಳೆ, ಬೇರೆ ಏನಾದ್ರು? ಹೇಳ್ತೀನಿ. ನನಗೆ ಗೊತ್ತಾಗಬೇಕಲ್ಲ, ನನಗೆ ದಿವ್ಯ ದೃಷ್ಟಿ, ನನಗೆ ವಾಸ್ತುದೇವ ಹೇಳ್ತಾನೆ, ನೋಡು ಇಲ್ಲಿ ವಾಸ್ತು ಸರಿಗಿಲ್ಲ ಅಂತ ವಾಸ್ತುದೇವ ಹೇಳಿದ ಮೇಲೆ ನನಗೆ ಗೊತ್ತಾಗುತ್ತೆ, ತಿಳಿತೆ? ಅದೇನದು? ಅದು ಕಿಚನ್ ಗುರುಳೆ, ಅಡಿಗೆ ಮನೆನಾ? ಅವಳು ಬೆಂಕಿ ಹಾಕ್ಬೇಕ್ರಿ, ಅಲ್ಲಿ ಬೆಂಕಿ ಉರಿತಾ ಇರಬೇಕು. ಈಗ ಅಡಿಗೆ ಮಾಡ್ತಾ ಇಲ್ಲ ಗುರುಳೆ. ನೋಡಿ,
ಯಾವತ್ತೂ ಅಗ್ನಿ ಮೂಲೆ ಇದೆಯಲ್ಲ, ಆ ಅಗ್ನಿ ಮೂಲೆ ಒಳಗೆ ಬೆಂಕಿ ಉರಿತಾನೇ ಇರಬೇಕು. ಈ ಮಠ ಮನೆಗಳಲ್ಲಿ ಬೆಂಕಿ ಉರಿತಾ ಇರಲ್ವೇ, 24 ಗಂಟೆ ಊಟ ಹಾಕೋಲ್ವೇ, ಅದೇ ರೀತಿ ನಿಮ್ಮ ಮನೆಯಲ್ಲೂ 24 ಗಂಟೆ ಊಟ ಹಾಕ್ತಾನೇ ಇರಬೇಕು. ಅರ್ಥ ಆಯ್ತೆ? ಬೆಂಕಿ ಉರಿತಾನೇ ಇರಬೇಕು. ನೋಡಿ ಗುರುಳೆ, ಇದು ನಮ್ಮ ಬೆಡ್ರೂಮು, ಮಲಗೋ ಕೋಣೆ, ಇಲ್ಲೇ ನಾವು ಮಲಗೋದು. ಓಕೆ ಓಕೆ ಓಕೆ. ಬನ್ನಿ ಗುರುಳೆ, ಇದೇ ನಮ್ಮ ಮಾಸ್ಟರ್ ಬೆಡ್ರೂಮು. ಜೈ ಕೋಳಿ, ಜೈ ಕೋಳಿ ಕಾಂಬ, ಜೈ ವಾಸುದೇವ. ಏನ್ರಿ ಇದು, ಇಲ್ಲಿ ಮಲಗ್ತಾರ ನೀವು? ಹೌದು ಗುರುಳೆ, ಇಲ್ಲೇ ಮಲಗೋದು. ಅಯ್ಯೋ ಕಾಳಿಕಾಂಬ, ಕಾಳಿಕಾಂಬ, ಏನ್ರಿ ದೋಷ ಇದು? ಸರ್ವ ದೋಷ ಇದೆಯಲ್ರಿ, ವಾಸ್ತು ದೋಷ ಇದೆಯಲ್ರಿ ಇದು. ಏನಾಯ್ತು? ಅಲ್ಲ, ನೀವು ಮಲಿಕಂತೀರಲ್ಲ, ಹೌದು, ಏನ್ ಕನ್ಸು ಬೀಳಲ್ವಾ? ಬರ್ತದೆ ಗುರುಳೆ. ಯಾವ ಕನ್ಸು ಬೀಳ್ತದೆ? ಕೆಟ್ಟ ಕೆಟ್ಟ ಕನ್ಸು ಬರ್ತದೆ ಗುರುಳೆ. ಅಂದ್ರೆ ದೆವ್ವ ಭೂತ ಪಿಶಾಚಿ ಕಾಡ್ತಾವಲ್ವಾ? ಹೌದು ಗುರುಳೆ. ನೋಡಿ, ಅದೇ ದೋಷ. ನೀವು ಇಲ್ಲೇ ಮಾಡಿದ್ರೆ ಸ್ವಲ್ಪ ದಿವಸದಲ್ಲಿ ಆ ದೆವ್ವ ಭೂತ ಪಿಶಾಚಿಗಳನ್ನ ಕರ್ಕೊಂಡು ಹೋಗ್ತಾವ್ರಿ, ಪ್ರಾಣಕ್ಕೆ ಅಪಾಯ. ನೋಡಿ, ವಾಸ್ತು ಸರಿ ಹೋಗ್ಬೇಕು ಅಂದ್ರೆ ಏನ್ ಈ ಬೆಡ್ರೂಮ್ ಇದೆಯಲ್ಲ, ಈ ಮಲಗ್ತಿರಲ್ಲ, ಇದನ್ನ ನೀವು ಅಡಿಗೆ ಮನೆ ಶಿಫ್ಟ್ ಮಾಡಿ. ವರ್ಲ್ಡ್ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನಿ. ಹೌದ್ರೆ? ಹೌದು, ಅಡಿಗೆ ಮನೆ ತಂದು ಇಲ್ಲಿಕ್ರಿ. ಅರ್ಥ ಆಯ್ತಾ? ಇಲ್ಲಿ ಬೆಂಕಿ ಹಚ್ಚ್ರಿ, ಅಲ್ಲಿ ಮಲಗ್ರಿ. ಇಲ್ಲಿ ಬೆಂಕಿ ಹಚ್ಚ್ರಿ, ಅಲ್ಲಿ ಮಲಗ್ರಿ. ಗೊತ್ತಾಯ್ತಾ? ಅಪ್ಪಿ ತಪ್ಪಿ ಮತ್ತೆ ನೀವು ಇಲ್ಲಿ ಮಲಗಿದ್ರೆ ಮತ್ತೆ ಜೀವ ಕಂಟಕ ಇದೆ. ನನ್ನ ವಾಸ್ತು ಸುಳ್ಳಾಗಲ್ಲ, ನನ್ನ ವಾಸ್ತು ಹೇಳಿದ್ರೆ ಪಕ್ಕ ಇರುತ್ತೆ. ವಾಸ್ತು ದೇವ ಅಷ್ಟು ಅಂತಾನೆ, ತಿಳಿತಾ? ನೀವ್ ಹೇಳ್ದಂಗೆ ಮಾಡ್ತಿರ. ಸರಿ, ಅದೇನದು? ಅದು ಟಾಯ್ಲೆಟ್ ಗುರುಗಳೇ. ಟಾಯ್ಲೆಟ್? ಅಯ್ಯೋ, ಏನ್ರಿ ನೀವು, ಮತ್ತೆ ದೋಷ ಇದೆಯಲ್ರಿ ಅಲ್ಲಿ. ಒಂದ್ ಕೆಲಸ ಮಾಡಿ, ಆ ಟಾಯ್ಲೆಟ್ ನ ತಗೊಂಡೋಗಿ ನೀವು ಹಾಲ್ಗೆ ಇಟ್ರಿ. ಹಾಲಲ್ಲಿ ನೀವು ಹೇಳಕ್ ಹೋಗ್ಬೇಕಾದ್ರೆ ಹಾಲಲ್ಲೇ ಹೋಗಿ, ಇಲ್ಲಿ ಹೋಗ್ಬೇಡಿ. ಅಲ್ಲಿ ಏನಿದ್ರು ನೀವು ಫ್ರಿಡ್ಜ್ ನ ದವಸಾಧ್ಯನ ಇಟ್ರಿ, ಸ್ಟೋರ್ ರೂಮ್ ಮಾಡ್ಕೊಳ್ಳಿ. ಸರಿ, ಏನ್ ಮಾಡ್ತೀರಾ? ಇದೇನ್ ಮಾಡ್ತೀರಾ ಹೇಳಿ? ಇದನ್ನ ಕಿಚನ್ ಮಾಡ್ತೀನಿ, ಅಲ್ಲಿ ಬೆಡ್ರೂಮ್ ಮಾಡ್ತೀನಿ. ಕಿಚನ್ ಅನ್ನ ಬೆಡ್ರೂಮ್ ಮಾಡಿ, ಈ ಬೆಡ್ರೂಮ್ ನ ಕಿಚನ್ ಮಾಡಿ. ಸರಿ, ಯಾವಾಗಲೂ ಬೆಂಕಿ ಉರಿತಾ ಇರಬೇಕು. ಇಲ್ಲಿ ಬೆಂಕಿ ಹಚ್ಚಿರಿ, ಅಲ್ಲಿ ಮಲಗಿರಿ. ನಿಜವಾಗ್ಲೂ ಗುರುಗಳೇ, ನೀವ್ ಹೇಳ್ದಂಗೆಲ್ಲ ಮಾಡ್ತೀರಿ. ನಮ್ ಕಷ್ಟ ಪರಿಹಾರ ಆದ್ರೆ ಸಾಕು. ಆಗುತ್ತೆ ರೀ, ಆಗುದೇ ಆಗುತ್ತೆ. ಈ ವಾಸ್ತು ಪುರುಷೋತ್ತಮ ಪಂಡಿತಮ ಅಂದ್ರೆ ಹುಡುಗಾಟನೇ. ಮಹಾನ್ ನಿರ್ವಹಣೆ ಮಾಡಿದ್ದೀನಿ. ನಿಮಗೆ ಮಾಡಕ್ ಕಮ್ಮಿನೇ. ನೋಡಿ, ನಿರ್ವಹಣೆ ಆಗ್ಬೇಕು ಅಂದ್ರೆ ಈ ವಾಸ್ತು ಕುಬೇರ ಇಟ್ಕೋಬೇಕು ನೀವು. ಇದು ಸಾಮಾನ್ಯ ಅಲ್ಲ ಸ್ವಾಮಿ. ಇದನ್ನ ನಾನು 48 ಅಮಾವಾಸ್ಯೆ, 48 ಹುಣ್ಣಿಮೆ, 48 ಮಂಗಳವಾರ, 48 ಶುಕ್ರವಾರ, 126 ದಿನ ಭಾನುವಾರ, ಇಷ್ಟೆಲ್ಲ ವ್ರತ ಮಾಡಿ ಶಕ್ತಿ ತುಂಬಿದ್ದೀನಿ ಸ್ವಾಮಿ. ಇದಕ್ಕೆ ಸಾಮಾನ್ಯ ಅಲ್ಲ, ಮಹಾನ್ ಶಕ್ತಿ ಇರೋದು. ಆಮೇಲೆ ಇನ್ನೂ ವಿಚಾರ ಗೊತ್ತಾ ನಿಮಗೆ? ನಿಮಗೆ ಕಷ್ಟ ಬಂದಾಗ ಇದು ನಿಮ್ಮ ಕಿವಿಲಿ ತೊಂದರೆ ನಿವಾರಣೆ ಮಾಡುತ್ತೆ. ಈಗಲ್ಲ ರೇ, ಮಗನ ಹೇಳಿದ ಕೆಲಸ ಮಾಡೋದು ನನಗೆ ಹೇಳಕ್ ಬರ್ತಾನೆ. ಯಾಕೆ ಕಿವಿ ಇರ್ತಿದ್ದಲ್ಲ, ದುಡ್ಡು ಕೊಟ್ಟಿಲ್ಲ, ಕಿವಿ ಹೋಗ್ತಾರೆ. ಇಲ್ಲ, ಆಯ್ತು, ಇಷ್ಟೆಲ್ಲ ಪವರ್ಫುಲ್ ಇದೆಯಲ್ಲ, ಎಷ್ಟು ಕೊಡ್ತೀರಾ ಇದಕ್ಕೆ? 500 ರೂಪಾಯಿ ಕೊಡ್ತೀನಿ ಗುರುಗಳೇ. 500? ಹೌದು, 500 ರೂಪಾಯಿ ಅಷ್ಟಲ್ಲ ಗುರುಗಳೇ. ಇದು ಗುರುಗಳೇ, ದೋಷ ಬರುತ್ತೆ ಗುರುಗಳೇ, ಬನ್ನಿ ಗುರುಗಳೇ, ಇಲ್ಲಿ ಇನ್ನೊಂದು 25,000 ಕೊಡ್ತೀನಿ ಗುರುಗಳೇ. ಇಕ್ಕ ಹೋಗಿ ರೇ, ಏನಂತ ಹೇಳಿದ್ರೆ ಅದನ್ನ ರೀ, ಮಹಾನ್ ವಾಸ್ತುದೇವ, ಅದು ವಾಸ್ತು ಕುಬೇರ. ಈ ಕುಬೇರ ದುಡ್ಡು ಕೊಡ್ರಿ ಅಂದ್ರೆ 5,000 10,000 ಏನ್ರಿ? ಪುಕ್ಷಟೇಕರ್ರಿ, ಪುಕ್ಷಟೇಕ ಹೋರಿ ಗುರುಗಳೇ. ಗುರುಗಳು ಮನಸ್ಸು ಇದ್ದೀರಾ? ದೋಷ ಗುರುಗಳೇ, 1 ಲಕ್ಷ. ನೋಡಿ, ಈಗ ವಾಸ್ತು ಸಮಾಧಾನ ಆಗ. ಇದು 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 ವಾಸ್ತು ಬೇಕಾಗಿರೋದು, ಕುಬೇರ್ಗೆ ಇದೇ ಬೇಕಾಗಿರೋದು. ಎಲ್ಲಿ ದುಡ್ಡು ಕೊಡಿ ಗುರುಗಳೇ. ದುಡ್ಡೇನೋ ಕೊಡ್ತೀನಿ, ನನಗೆ ಎಲ್ಲ ಪರಿಹಾರ ಆಗಬೇಕು. ಅದ್ರ ಬಗ್ಗೆ ಚಿಂತೆ ಬೇಡ. ನಿಮಗೆ ಕಷ್ಟ ಬಂದಾಗ ಈ ಕುಬೇರಪ್ಪ ನಿಮ್ಮ ಕಿವಿಲಿ ಬಂದು ಶಾಸ್ತ್ರ ಹೇಳ್ತಾನೆ. ಇದು ಪರಿಹಾರ ಅವನೇ ಹೇಳ್ತಾನೆ, ಗೊತ್ತಾ ಸ್ವಾಮಿ? ಸಾಮಾನ್ಯ ಅಲ್ಲ, ಇದು ಮಹಾನ್ ಕುಬೇರ, ವಾಸ್ತು ಕುಬೇರ ಸ್ವಾಮಿ. ಕಷ್ಟ ಬಂದಾಗ ನೀವು ಇದ್ರ ಹತ್ರ ಮಾತಾಡ್ಬೋದು, ಗೊತ್ತಾಯ್ತಾ? ಎದುರ್ಕೋಬೇಡಿ, ನೀವು ದುಡ್ಡು ಕೊಡಿ. ಸರಿ ಗುರುಗಳೇ, ನಾನು ಫೋನ್ ಪೇ ಮಾಡ್ತೀನಿ. ಕೊಡ್ರಿ ರೀ, ಫೋನ್ ಪೇ ಮಾಡ್ತೀನಿ ಗುರುಗಳೇ. ಈಗಲೇ ಮಾಡ್ತೀನಿ ಗುರುಗಳೇ. ಮಾಡಿ, ಫಸ್ಟ್ ಮಾಡಿ. ನೋಡಿ, ಬಂದಿದೆಯೇನೋ ನೋಡಿ.
ಈ ರಿಂಗ್ ಸೌಂಡ್ ಬರುತ್ತಲ್ಲ, ಸೌಂಡ್ ಟಿಂಗ್ 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 ಅಂತ, ಅದು ಬಂದ್ರೆ ನನಗೇನೋ ಒಂಥರ ಆನಂದ. ಈ ಲಾಫಿಂಗ್ ಬೂತ್ ಅಂದ್ರೆ ಈಗ ನಗ್ತಾ ಕುಬೇರ, ಇವನ್ನ ನೀವು ನಗ್ತಾ ಇದ್ದೀರಾ, ಏನ್ ನಗ್ತಾ ಇದ್ದೀರಿ ನೋಡ್ರಿ, ನೋಡ್ರಿ ಹೆಂಗೆ ನಗ್ತಾ ಇದ್ದೀರಾ. ಇದು ಕಮ್ಮಿ ಪವರ್ ಇದ್ರದ್ದು, ಅರ್ಥ ಆಯ್ತಾ? ಬರೋಣ ನಾವು. ಹುಷಾರು, ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಪೂಜೆ ಮಾಡಬೇಕು. ನೀವು ಹೇಳ್ದಂಗೆ ಮಾಡ್ತೀನಿ ಗುರುಳೆ. ಬರೋಣ, ನಡೆಯೋ. ಕುಬೇರಪ್ಪ, ಗುರುಳೆ, ಕುಬೇರಪ್ಪ ಮಾತಾಡ್ತಾ ಇಲ್ಲ ಗುರುಳೆ. ಕುಬೇರ ಕುಬೇರ ನಡೆಯೋ. ಹಲೋ ಕುಬೇರಪ್ಪ, 1 ಲಕ್ಷ ಕೊಟ್ಟರು ನನ್ನ ಪಾಲದೆ ನೀನು. ಏನ್ ಡ್ಯಾಡಿ 150 ರೂಪಾಯಿ ಕುಬೇರನ್ ಹೋಗಿ 1 ಲಕ್ಷ ಕೊಟ್ಟಿದ್ಯಲ್ಲ ಡ್ಯಾಡಿ. ಸುಮ್ಗೆರಮ್ಮ, ನಿಮ್ಗೇನ್ ಗೊತ್ತು? ಕೆಲಸ ಮಾಡು. ಕುಬೇರಪ್ಪ ನಮ್ ಕಷ್ಟ ಬಂದಾಗ ಮಾತಾಡ್ತಾನಂತೆ. ಹಲೋ ಹಲೋ ಕುಬೇರಪ್ಪ, ಕುಬೇರಪ್ಪ ಹಲೋ. ಅವಡಿಸುವಾಸ್ತು ಪುರುಷ ಈ ಮಹಾದೇವ. ಏ ಶಿಷ್ಯ, ಎಷ್ಟ್ ಚೆನ್ನಾಗಿ ಹಾಡು ಹೇಳ್ತಾ ಇದೀಯೋ. ಅಬಾ ಬಾ 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 ಬಾ. ಏನೇ ಆಗ್ಲಿ ಕಣೋ, ನೀನು ಶಿಷ್ಯ ಆಗಿದ್ದು ಸಾಕಾಯ್ತು ಕಣ್ಣ. ಅದಿರ್ಲಿ, ನೀನೇನಾದ್ರೂ ಕೇರಳದಲ್ಲಿ ಮಸಾಜ್ ಗೀಸಾಜ್ ಮಾಡ್ತಾ ಇದ್ದೇನೋ? ಅಲ್ಲ, ಯಾಕಂದ್ರೆ ಅದೇ ಅನುಭವ ನಂಗೆ ಆಗ್ತಾ ಐತೆ. ಅಲ್ಲಿ ಹೋದಾಗ ಇದೇ ತರ ಮಸಾಜ್ ಮಾಡ್ತಾ ಇದ್ರು, ಅಲ್ಲಿ ಮಾಡ್ತಿದ್ದು ಹೆಣ್ಣು ಮಕ್ಕಳು, ಇಲ್ಲಿ ನೋಡಿದ್ರೆ ನೀನು. ಇರ್ಲಿ, ನಾನು ಹೋಗಿದ್ದೆ ಗುರುಳೆ ಮಸಾಜ್ ಮಾಡಿಸ್ಕೊಳಕ್ಕೆ. ನೀನು ಹೋಗಿದ್ದ? ನೋಡಿ, ನನ್ನ ಮಗನೇ ಬೊಲ್ಲಮ್ಮ ನಿಮ್ಮಲ್ಲಿ ಸಿಕ್ಕಿದ್ದು, ನಿಮ್ಮ ದರ್ಶನ ಮಾಡಿದ್ದು. ಅದಿರ್ಲಿ ಗುರುಗಳೇ, ಏನೋ ಸೇವೆ ಮಾಡ್ತಾ ಇರಬೇಕು. ನೀವಾದ್ಮೇಲೆ ನಿಮ್ಮ ಸೀಟಲ್ಲಿ ನಾನು ಕೂರಬೇಕು ಅಂತ ಆಸೆ. ಓಹೋ, ನನ್ನ ಮಗನೇ, ಆಸೆ ಬರೀ ಆಸೆ ಇರ್ಬೇಕಲ್ಲ, ದುರಾಸೆ ಇರಬಾರ್ದು. ನಾನು ಅಷ್ಟು ಬೇಗ ಹೋಗಲ್ಲ ಕಣೋ. ಎಲ್ಲಾನು ಕಳಿಸಿ ಅವ್ರನ್ನ ಸೇರಿಸಿ ಆಮೇಲೆ ನಾನು ಹೋಗೋದು ಕಣಲೇ. ಫೋನ್ ಬರ್ತಾ ಕರಿಯಪ್ಪ. ಓಹೋ, CM. ಹಲೋ, ಹೇಳಿ 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 ಮುಖ್ಯಮಂತ್ರಿಗಳೇ, ಹೇಗಿದ್ದೀರಿ? ಹೌದು, ನನ್ನ ಆಶ್ರಮ ಇದ್ದೇ ಇರ್ತದೆ ಬಿಡಿ. ಅಂದಾಗೆ ನೋಡಿ, ನೀವು ಬರೀ ಮಿನಿಸ್ಟರ್ ಆಗಿದ್ರಿ, ಈಗ ನೋಡಿ ನಾನು ವಾಸ್ತು ಬಂದು ಹೇಳಿದ ಮೇಲೆ CM ಆಗಿದ್ರ. ಶಿವನೇ, CM ಆಗಿಬಿಟ್ರಿ. ಅದೇ ನನ್ನ ಕಾಲಿಟ್ರೆ ಯೋಗ ತಿರುಗುತ್ತೆ ಶಿವನೇ. ಭಿಕಾರಿ ಆಗಿದ್ದವನು ಶ್ರೀಮಂತ ಆಗ್ತಾನೆ, ಆರ್ಡಿನರಿ ಮಹಾನ್ ಶ್ರೇಷ್ಠವಂತ ಆಗ್ತಾನೆ. ಹೌದೇ? PM ಆಗ್ಬೇಕಾ? ಡೋಂಟ್ ವರಿ. ನೋಡಿ, ಇನ್ನೊಂದು ವಾಸ್ತು ಒಂದು ಪ್ರಯೋಗ ಇದೆ. ಚೋಡ ಮಾಸ್ಟರ್ ಇವನೇ ನೋಡಿ, ಬಂಡಲ್ ಮಾಸ್ಟರ್. ಇವನ್ ಹೇಳೋದೆಲ್ಲ ಬುರುಡೆ, ಮಾಡೋದೆಲ್ಲ ತರ್ಲೆ. ಇವನ್ ಹೇಳೋದೆಲ್ಲ ಬುರುಡೆ, ಮಾಡೋದೆಲ್ಲ ತರ್ಲೆ. ಬಿಟ್ಟ ನೋಡಿ ದಿನಕ್ಕೊಂದು ಬರೀ ರೀಲು. ನಮ್ಮ ಆಶೀರ್ವಾದ ಇದೆ ಇರೋದು. ಆಯ್ತು 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 ಆಯ್ತು, ಬನ್ನಿ. ಸಕಲ ಕಲಾ ವಲ್ಲಭ ಕಣೋ, ಸಕಲ ಕಲಾ ವಲ್ಲಭ. ನನ್ಗೆಲ್ಲ ಗೊತ್ತಿದೆ ಕಣೋ, ಯಾರನ್ನ ಹೆಂಗ್ ಯಾಮಾರಿಸ್ಬೇಕು, ಯಾರನ್ನ ಹೆಂಗ್ ತರಬೇಕು, ಹೆಂಗೆ ಕಾಳಿ ಹೆಂಗ್ ಕಿತ್ತು ಬೋಳಿ, ಬೋಳಿ ಕಿತ್ತು ಕಾಳಿ ಮಾಡ್ತೀನಿ ಕಣಲ್ಲೇ. ನೋಡಲ್ಲೇ ಸಿಂಪಲ್ ಕಣಲ್ಲ. ಈಗ ಗೋಮಟೇಶ್ವರ ಅವನು ಒಡವೆ ವಸ್ತ್ರ ತೆಗೆದ್ರೆ ಗೋಮಟೇಶ್ವರ, ಒಡವೆ ವಸ್ತ್ರ ಹಾಕಿದ್ರೆ ವೆಂಕಟೇಶ್ವರ. ಅಷ್ಟೇ ಕಣೋ ವ್ಯತ್ಯಾಸ, ಅಷ್ಟೇ. ತಲೆ ಗುರುಗಳೇ ನಿಮ್ದು. ಪುಟ್ಟಪ್ಪ, ಹೌದು ಕಣೋ, ಅದೇ ನಾವು ಮೊನ್ನೆ ವಾಸ್ತು ಹೇಳಿದ್ವಲ್ಲ, ಮನೆಗೆ ಹೋಗಿ ಪುಟ್ಟಾಗಿದ್ದಾನೆ. ಜೊತೆಗಳು ಯಾರೋ ಮಸ್ತ್ ಜನ ಕರ್ಕೊಂಬತ್ತವನಲ್ಲ. ತುಂಬಾ ಜನ ಬರ್ತಾವ್ರೆ ಗುಳೆ. ಬಹುಶಃ ನಾನು ಕೊಟ್ಟರು ವಾಸ್ತು ವರ್ಕ್ ಆಗಿದೆ ಕಣ ಅವನಿಗೆ, ಅದಕ್ಕೆ ಆ ಕಮಾಲ್ ಕರ್ಕೊಂಡ್ ಬಂದಿದ್ದಾನೆ. ಏಕೆನಲ್ಲಿ ವಾಸ್ತು ಹೇಳಿ ಚೆನ್ನಾಗಿ ಮುಂಡಾಯ್ತಾನ, ಒಳ್ಳೆ ದುಡ್ಡು. ಇವತ್ತು ನನ್ನ ಬಲ್ಗೆ ಕರಿತಾ ಇತ್ತು ಕಣ, ಗೊತ್ತಿದೆ ನಂಗೆ ಯೋಗ ಬರುತ್ತೆ ಅಂತ. ಬರ್ಲಿ ಬರ್ಲಿ ಬರ್ಲಿ, ಚೆನ್ನಾಗಿ ಮುಂಡಾಯ್ತಾನ. ಏನ್ ಹೇಳ್ತೀಯ? ನೋಡು ಹೆಂಗ್ ಬರ್ತಾ ಇದಾರೆ. ಪುಟ್ರಾಜು, ಪುಟ್ರಾಜು ಚೆನ್ನಾಗಿದ್ಯಪ್ಪ. ಅಂದಾಗೆ ನಾನು ಕೊಟ್ಟಿದ್ನಲ್ಲ ಆ ವಾಸ್ತು ಕುಬೇರ ಮಾತಾಡೋರು ತಾನೆ, ಮಾತಾಡ್ತಾನ. ಮಾತಾಡ್ಲೇಬೇಕು, ಚೆನ್ನಾಗಿ ಮಾತಾಡ್ತಾನಲ್ವಾ? ಏನಂತ ಮಾತಾಡ್ದ ಕುಬೇರಪ್ಪ? ಏನಂದ ಕುಬೇರಪ್ಪ? ನಿನ್ನ ಮೆಟ್ನ ಗುಡಿ ಅಂದ. ಪುಟ್ರಾಜು, ಪುಟ್ಟು ಎಲ್ಲೋ ನಮ್ ಕುಬೇರಪ್ಪ
ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟವನೆ. ಬೇರೆಯವ್ರಿಗೆ ಡೈಲಾಗ್ನ ನಿನಗೆ ಇರಬೇಕು. ಸ್ವಲ್ಪ ಯೋಚನೆ ಮಾಡಬೇಡ, ನಾನು ಬೇರೆ ಕುಬೇರ ಬಂದು ಕೊಡ್ತೀನಿ. ಬೇರೆ ಕುಬೇರ ಕೊಡ್ತೀನಿ, ಮಾತಾಡ್ತೇವೆ ಚೆನ್ನಾಗಿ. ಏಯ್ ಕುತ್ಕೊಳ್ಳೆ. 50 ರೂಪಾಯಿ ಕುಬೇರಪ್ಪನ್ ಕೊಟ್ಟು 1 ಲಕ್ಷ ಹೊಡ್ಕೊಂಡಿದೆ. ಏನು ನಿನ್ನ ಪುಟ 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 ಪುಟ್ರಾಜ ಪುಟ್ರಣ್ಣ, ಕಸ್ಟಮರ್ ಬರ್ ಟೈಮ್ ಆಯ್ತಾನ ಬಿಟ್ಬಿಡ್ರಣ, ನನ್ಗೆ ಗೊತ್ತಿಲ್ಲಣ್ಣ. ಅವನು ಮಾಡ್ಕೊಡ್ತೀನ. ಏನ್ ಹೊಡೆದನಪ್ಪ, ಹುಚ್ಚಿನ ಹೊಡೆದಲ್ವ ಯಪ್ಪ. ಅಯ್ಯೋ ಅಯ್ಯಯ್ಯೋ, ನನ್ನ ಕೈಲಿದ್ದ ರಾಹು ಗುರು ಕೇತು ಶುಕ್ರ ಶನಿ ಎಲ್ಲ ಹೋಗ್ಬಿಟ್ರಲ್ಲಪ್ಪ. ಅಯ್ಯೋ ಹೊರಗೇನು ಅಮ್ಮ, ಅಯ್ಯೋ ಅಪ್ಪ, ಅಮ್ಮ, ಅಯ್ಯೋ ಅಯ್ಯಪ್ಪ. ಆಹಾ, ನಿಮ್ಮ ಮುಟ್ಟಲ್ಲಿ ಮಹಾಲಕ್ಷ್ಮಿ ಕಳೆ ಇದೆ ಕಣವ. ಒಂದು ಕೆಲಸ ಮಾಡು, 5,000 ಕೊಡು, ನಿನ್ನ ಅದೃಷ್ಟನೇ ಬದಲಾಯಿಸ್ಬಿಡ್ತೀನಿ. ಸತ್ತಿಲ್ಲ ಕಣೋ, ಈಗ ಬದುಕಿದ್ದೀನಿ ಅಲ್ವನೇ. ಅವರಷ್ಟು ನಾಯಿ ಕೊಡ್ಬೇಕು ಬಿಡಿದ್ರೆ ನೀನ್ ಯಾಕೆ ಬಂದು ಬಿಡಿಸ್ಕೊಳ್ಳಿಲ್ಲ? ಆ ಟೈಮಲ್ಲಿ ನಾನ್ ಬಂದಿದ್ದೆ, ನನಗೂ ಈಗ ಮುಖ ನುಗ್ಗಿ ಮಂಜ ಕೊಟ್ಬಿಡೋರು. ಆಮೇಲೆ ನಿಮ್ಮಲ್ಲಿ ಎತ್ಕೊಂಡ್ ಬರೋರು. ಬನ್ನಿ. ಹೇಳಪ್ಪ, ಯಾವ